ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. SLC ಅನುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನೋ ಮಾರ್ಚ್ 25ರಂದು ಇಂಗ್ಲೀಷ್ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯದ ಒಂದು 80 ಔಟ್ ಆಫ್ 80 ಸ್ಕೋರಿಂಗ್ ಪ್ಯಾಕೇಜ್ ನೋಡೋಣ. ಇಷ್ಟನ್ನ ಓದ್ಕೊಂಡು ಆರಾಮಾಗಿ ಸ್ಕೋರ್ ಮಾಡ್ತೀರಾ ಮತ್ತು ಔಟ್ ಆಫ್ ಔಟ್ ಮಾಡ್ತೀರಾ. ಇವೇ ಕ್ವಶನ್ಗಳು ನಿಮ್ಮ ಎಕ್ಸಾಮ್ಲಿ ಇರ್ತವೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡು ಹೋಗಿ ನಿಮಗೆ ಸ್ಕೋರ್ ಮಾಡೋಕ್ಕೆ ಮತ್ತು ಔಟ್ ಆಫ್ ಔಟ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಕೊನೆಗೆ ನೋಡಿ ಸಂಪೂರ್ಣ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಗಳು, ಫಿಕ್ಸ್ ಕ್ವಶನ್ಗಳು ಮತ್ತು ಗ್ರಾಮರ್ ಕ್ವಶನ್ಗಳು ಎಲ್ಲ ಕೂಡ ಕೊಡ್ತೀನಿ. ಇದನ್ನು ನೋಡ್ಕೊಂಡು ನೋಡಿ ಆರಾಮಾಗಿ ಸ್ಕೋರ್ ಆಗ್ತದೆ. ಆರಾಮಾಗಿ ಸ್ಕೋರ್ ಮಾಡ್ಬೋದು. ಕೊನೆವರೆಗೆ ನೋಡಿ. ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟು ಉತ್ತರ ಸಹಿತವೇ. ಪ್ರತಿಯೊಂದು ಉತ್ತರ ಸಹಿತ ಕೊಡ್ತೀನಿ. ಕೊನೆವರೆಗೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಆಡ್ತಾ ಇದ್ದೀರಾ ಅಥವಾ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ನಿಮ್ಮದು SLC ಅನುವಲ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಅಂತಲ್ಲಿ ಅವ್ರಿಗೂ ಶೇರ್ ಮಾಡಿ. ಅವ್ರಿಗೆ ಗೊತ್ತಾಗಬೇಕು, ಅವ್ರಿಗೆ ಹೆಲ್ಪ್ ಆಗ್ತದೆ. ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಓಕೆ, ಇದು ಬೇಸ್ಡ್ ಆನ್ 2026 ಮಾಲ್ ಪೇಪರ್ಸು. ಅರ್ಥ ಆಯ್ತಾ? ಸೊ ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ಆಮೇಲೆ ಲಾಸ್ಟಿಗೆ ಗ್ರಾಮರ್ ಕೊಡ್ತೀನಿ. ವಿಡಿಯೋ ಕೊನೆ ಗ್ರಾಮರ್ ಇರ್ತದೆ, ತಪ್ಪದೆ ನೋಡ್ಕೊಳ್ಳಿ. ಮೊದಲು ಅಧ್ಯಾಯವರು ಲೆಸನ್ ವೈಸು ಇಂಪಾರ್ಟೆಂಟ್ ಕ್ವಶನ್ ನೋಡೋಣ, ಲಾಸ್ಟಿಗೆ ಗ್ರಾಮರ್ ನೋಡೋಣ. ಮೊದಲಾಗಿ ಯೂನಿಟ್ 1 ಎ ಹೀರೋ ನಮಗೆ 3 ಮಾರ್ಕ್ಸ್ ಕೇಳ್ತಾರೆ. 3 ಮಾರ್ಕ್ಸ್ ಕ್ವಶನ್ ಒಂದಿರ್ತದೆ. ಟೋಟಲಾಗಿ 3 ಮಾರ್ಕ್ಸು ಒಂದೇ ಕ್ವಶನ್ನು. 3 ಮಾರ್ಕ್ಸ್ದು ಒಂದೇ ಕ್ವಶನ್ನು. ಯಾವಾಗ ಬರೋದು ನೋಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚು. ನೋಡಿ, ಒಂದೇ ಕ್ವಶನ್ನು, ನರೇಟ್ ಹೌ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ಇದನ್ನು ಜೂನ್ 2016 ಕೇಳಿದರೆ. ಜೂನ್ 2016. ಆನ್ಸರ್, ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಶೋ ಹಿಸ್ ಕರೇಜ್ ಬೈ ಸ್ಲೀಪಿಂಗ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ವೈಲ್ ಸ್ವಾಮಿ ವಾಸ್ ಸ್ಲೀಪಿಂಗ್ ಅಂಡರ್ ದ ಬೆಂಚ್, he saw something was moving and though it was a devil, Swami dug his teeth into its leg. But it was not a devil, he was a burglar. They catch and handed over the police. Thus Swami became a hero overnight. Now question number 2. Narrate Swami's dreadful experience when lying under the bench. ಇದನ್ನು ಏಪ್ರಿಲ್ 2016 ಕೇಳಿದರೆ. ಉತ್ತರ ನೋಡ್ಕೊಳ್ಳಿ. ಇನ್ ಹಿಸ್ ಸ್ಲೀಪ್ ಸ್ವಾಮಿ saw a dream. A tiger was chasing him and he could not move. He tried to open his eyes, but it was useless. He saw a moving figure in darkness. He thought it was devil and his end had come. He beat into its ankle, but it was a burglar. ನೆಕ್ಸ್ಟ್ 6 ಕ್ವಶನ್ ಕೊಟ್ಟಿರ್ತಾರೆ. ಇದನ್ನು ಬರಿಬೋದು ನೋಡ್ಕೊಳ್ಳಿ ಉತ್ತರವನ್ನು. ಅದಾದಮೇಲೆ ಕ್ವಶನ್ ಬರ್ತಾರೆ, ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಇದನ್ನು ಏಪ್ರಿಲ್ 2017 ಕೇಳಿದ್ದಾರೆ. ಇನ್ನು 4th ಒನ್ನು, ಹೌ ಡಿಡ್ ಸ್ವಾಮಿ ರಿಯಾಕ್ಟ್ ವೆನ್ ಹಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಇದನ್ನು ಜೂನ್ 2017 ಕೇಳಿದ್ದಾರೆ. ಆನ್ಸರ್ ನೋಡ್ಕೊಳ್ಳಿ ನೀವು. ನೆಕ್ಸ್ಟು 5, ಕಂಗ್ರ್ಯಾಚುಲೇಷನ್ಸ್ ವಿರ್ ಶವರ್ಡ್ ಎಟ್ ಸ್ವಾಮಿ ಆಫ್ಟರ್ ದ ಹೌಸ್ ಬ್ರೇಕರ್ ವಾಸ್ ಕ್ಯಾಚ್. ಹೌ ವಾಸ್ ಹಿ ಕಂಗ್ರ್ಯಾಚುಲೇಟೆಡ್. ಇದನ್ನು ಮಾರ್ಚ್ 2018 ಕೇಳಿದ್ದಾರೆ. ನೆಕ್ಸ್ಟು 6th ಒನ್ನು, ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ದ ಇಂಟೆನ್ಷನ್ ಆಫ್ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಕರೇಜ್. ಇದನ್ನು ಮಾರ್ಚ್ 2019 ಕೇಳಿದ್ದಾರೆ. ಇನ್ನು 7th ಒನ್ನು, ಈ ರಿಪೋರ್ಟ್ ಅಬೌಟ್ ಎ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ಸ್ವಾಮೀಸ್ ಲೈಫ್ ಆರ್ ಹೌ ಡಿಡ್ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ಇದನ್ನು ಜೂನ್ 2019 ಕೇಳಿದ್ದಾರೆ. ಇನ್ನು 8th ಒನ್ನು, ವಾಟ್ ಡಿಸೆಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ದ ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ನೋಡ್ಕೊಳ್ಳಿ. ಸೊ ಇಷ್ಟು ನೋಡ್ಕೊಂಡ್ರೆ 8 ಕ್ವಶನ್ ನೋಡ್ಕೊಂಡ್ರೆ ಅದರಲ್ಲಿ ನಿಮಗೆ ಒಂದು ಕ್ವಶನ್ ಬರ್ತದೆ. 8 ಕ್ವಶನಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರ್ತದೆ, ನೋಡ್ಕೊಂಡಿರಿ. ನೆಕ್ಸ್ಟು ಪೊಯಮ್ ಗ್ರ್ಯಾಂಡ್ಮಾ ಕ್ಲಾಮ್ಸೇಟ್ರಿ. ತುಂಬಾ ಈಸಿ ಪೊಯಮ್ ಇದು. ಯಾಕಂದರೆ ನಿಮಗೆ 4 ಮಾರ್ಕ್ಸ್ಗೆ ಸಮರಿ ಕೇಳ್ತಾರೆ. 4 ಮಾರ್ಕ್ಸಿಗೆ ಫಿಕ್ಸ್ ಸಮರಿ ಗ್ರ್ಯಾಂಡ್ಮಾ ಕ್ಲಾಮ್ಸೇಟ್ರಿ ಕೇಳ್ತಾರೆ. ಇಷ್ಟು ಪಾಯಿಂಟ್ಸ್ ನೋಡ್ಕೊಳ್ಳಿ, ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಸಮರಿ 4 ಮಾರ್ಕ್ಸಿಗೆ ಕೇಳ್ತಾರೆ ಒಂದು ಕ್ವಶನ್ನು. ತುಂಬಾ ಈಸಿ ನೋಡಿ. ದ ಫೇರ್ಡ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆ್ಯಸ್ ಜೀನಿಯಸ್ ಬಿಕಾಸ್ ಶಿ ಕುಡ್ ಕ್ಲೈಮ್ ಎ ಟ್ರೀ even at the age of 62. She was passionate to climb a tree and learnt it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. ಇದಕ್ಕೆ ಪಾಯಿಂಟ್ಸ್ ಬರೀರಿ. ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಅಥವಾ ಪ್ಯಾರಾಫಲ್ಲಿ ಬರೀಬೇಕು. ನೋಡ್ಕೊಳ್ಳಿ. ಸೊ 4 ಮಾರ್ಕ್ಸ್ ಫಿಕ್ಸ್ ಇದೇ ಕ್ವಶನ್ ಇರ್ತದೆ. ನೆಕ್ಸ್ಟು ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಇಲ್ಲಿ ಏನು ಕೇಳ್ತಾರೆ? 3 ಮಾರ್ಕ್ಸು ಒಂದು ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. ಎಕ್ಸ್ಟ್ರಾಕ್ಟು ಅಂದರೆ RC ಕ್ವಶನ್ನು. ಯಾವಾಗ ಕೇಳ್ಬೋದು ನೋಡಿ. ಒಂದೇ ಕ್ವಶನು, ದೇರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ನೋಡ್ಕೊಳ್ಳಿ. ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್. ಆನ್ಸರ್ ನೋಡಿ, ಬಾಲೇಶ್ವರ್ ಮಿಶ್ರಾ ಈಸ್ ದ ಸ್ಪೀಕರ್.
B. Why did he choose that place? Roma needed immediate treatment as early as possible. C. What happened after going to that place? She was given first aid to stop the bleeding and advised to take to the Divine Melty Specialty Hospital. Second one, Chacha, can I borrow your mobile? Who is the speaker? Baleshwar is the speaker. B. Who does Chacha refer to? Tempo truck driver. Why did he borrow the mobile? To call and inform Dinesh, Roma's brother, about Roma. Third one, who can I call? He asked quickly, fearing that she would ಬ್ಲ್ಯಾಕ್ ಔಟ್ ಒನ್ಸ್ ಮೋರ್. ಇದೇ ರೀತಿ ಸ್ವಲ್ಪ ಆರ್ ಸಿ ಕ್ವಶನ್ಸ್ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಒಂದು ಕೇಳ್ತಾರೆ, ಅರ್ಥ ಆಯ್ತಾ? ಮೋಸ್ಟ್ ಇಂಪಾರ್ಟೆಂಟ್ ಆರ್ ಸಿಗಳು ಇದರಲ್ಲಿ ಒಂದು ಕೇಳ್ತಾರೆ, ನೋಡ್ಕೊಂಡಿರಿ. ಅರ್ಥ ಆಯ್ತಾ? ಮೋಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ, ಏನು ಕೇಳಿದ್ರು ಇಲ್ಲಿ ಒಂದು ಕೇಳ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿವೆ. ಒಟ್ಟಿನಲ್ಲಿ 3 ಮಾರ್ಕ್ಸಿಗೆ ಒಂದೇ ಕ್ವಶನ್ನು, ಆರ್ ಸಿ ಕ್ವಶನ್ನು. ಬೇಕಾದ್ರೆ ನೀವು ನೀಲಕ್ಷೆ ನೋಡ್ಕೊಳ್ಳಿ. ನೀಲಕ್ಷೆ ಕೊಟ್ಟಿದ್ದಾರೆ ಅವರು ಯಾವ ಪಾಠದ ಮೇಲೆ, ಅಂದರೆ ಯಾವ ಪೊಯೆಟ್ರಿ ಮೇಲೆ, ಪೊಯಮ್ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾವ್ರಂತ. ಪ್ರೋಸು ಪೊಯೆಟ್ರಿ ಎರಡು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅದಾದಮೇಲೆ ಕ್ವಾಲಿಟಿ ಆಫ್ ಮಾರ್ಕ್ಸಿಂದ ನಿಮಗೆಲ್ಲ ಗೊತ್ತಿದೆ, 4 ಮಾರ್ಕ್ಸಿಗೆ ಒಂದು ಪೊಯಮ್ ಕೊಡ್ತಾರೆ, ಅರ್ಥ ಆಯ್ತಾ? 4 ಮಾರ್ಕ್ಸಿಗೆ ಕೇಳಿ ಕೇಳ್ತಾರೆ. ಒಂದು ಕ್ವಾಲಿಟಿ ಆಫ್ ಮಾರ್ಕ್ಸಿಗೆ ಕೊಡ್ತಾರೆ, ಇನ್ನೊಂದು ಬ್ಲೈಂಡ್ ಬೈ ಕೊಡ್ತಾರೆ, ಎರಡು ಕೊಡ್ತಾರೆ. ನಿಮಗೆ ತುಂಬಾ ಸುಲಭ ಯಾವುದು ಅದನ್ನ ಬರೀರಿ. ಕ್ವಾಲಿಟಿ ಆಫ್ ಮಾರ್ಕ್ಸಿಗೆ ಬರ್ತಾರೆ, ಇದನ್ನ ಬರೀರಿ. ಬ್ಲೈಂಡ್ ಬೈ ಬರ್ತಿದೆ, ಅದನ್ನ ಬರೀರಿ. ಎರಡು ಕೊಟ್ಟಿರ್ತಾರೆ ಚಾಯ್ಸು. ದ ಕ್ವಾಲಿಟಿ ಆಫ್ ಮಾರ್ಕ್ಸ್ ಈಸ್ ನಾಟ್ ಸ್ಟ್ರೇನ್ಡ್, ಇಟ್ ಡ್ರಾಫೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಎಮ್. ಯಾವ್ದು ಬೇಕಾದ್ರೆ ಕೇಳ್ಬೋದು. 1ನೇದು 2ನೇದು 3. ಈ 3 ನೋಡ್ಕೊಂಡ್ರೆ ನಿಮಗೆ ಒಂದೊಂದು ಪಿಕ್ಸ್ ಕೇಳಿ ಕೇಳ್ತಾರೆ. 1, 2, 3. ಈ 3ರಲ್ಲಿ ಒಂದಂತೂ ಗ್ಯಾರಂಟಿ 4 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಂಡಿರಿ. ನೆಕ್ಸ್ಟು ಜೆಂಟಲ್ಮ್ಯಾನ್ ಆಫ್ ಫ್ರೀ ವೇನ್ ಮೇಡಿಯಿಂದ ಏನು ಕೇಳ್ತಾರೆ? 2 ಮಾರ್ಕ್ಸು ಒಂದು ಕ್ವಶನು ಕೇಳ್ತಾರೆ. 2 ಮಾರ್ಕ್ಸ್ ಒಂದೇ. ಅವೆಲ್ಲ ಇಂಪಾರ್ಟೆಂಟ್ ನೋಡಿ. ಡಾನ್ ಅನ್ಸೆಲ್ಮೋ ಹ್ಯಾಡ್ ಕನ್ಸರ್ನ್ ಫಾರ್ ದ ಚಿಲ್ಡ್ರನ್ ಆಫ್ ಫ್ರೀ ವೇನ್ ಮೇಡಿಯೋ, ಎಕ್ಸ್ಪ್ಲೇನ್ ವೆರಿಫುಲಿ. ಸೆಕೆಂಡ್ ಒನ್, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಆನ್ಸರ್ ನೋಡ್ಕೊಳ್ಳಿ, ನಾನೆಲ್ಲ ಓದ್ತಾ ಕೊಡಲ್ಲ, ತುಂಬ ಲೇಟ್ ಆಗ್ತದೆ ಮತ್ತೆ. ಥರ್ಡ್ ಒನ್ನು ಫೋರ್ತ್ ಒನ್ನು ಕ್ವಶನ್ ನೋಡ್ಕೊಳ್ಳಿ. ಸೊ ನಿಮಗೆ ಎಷ್ಟದು 2 ಮಾರ್ಕ್ಸಿಗೆ ಒಂದು ಕ್ವಶನ್ ಬರ್ಬೋದು. ವಿತ್ ಆನ್ಸರ್ ಸೇವೆ ಜಸ್ಟ್ ಸ್ಟೂಡೆಂಟ್ ಪಾಸ್ ಮಾಡಿ ಉತ್ತರ ಸಹಿತ ನೋಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟು ಐ ಆಮ್ ದ ಲ್ಯಾಂಡಿಂದ ಏನು ಕೇಳ್ತಾರೆ? 2 ಮಾರ್ಕ್ಸಿಗೆ ಒಂದು ಕೇಳ್ತಾರೆ. 2 ಮಾರ್ಕ್ಸ್ ಒಂದು ಕ್ವಶನ್ನು ಐ ಆಮ್ ದ ಲ್ಯಾಂಡಿಂದ. ಸೊ ಇಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ ಇವಿನಿ. ಯು ಕೆನಾಟ್ ಫುಟ್ ಎ ಫೇನಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಈಸ್ ದಿಸ್ ಟೋನ್ ಆಫ್ ವೀಕ್ನೆಸ್ ಸೆಲ್ಫ್ ಅಸರೇಷನ್? ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್. ಆ್ಯಂಡ್ ಸೆಕೆಂಡ್ ಒನ್ನು, ಹೌ ಡಸ್ ದ ಪೊಯಮ್ ಕಂಟ್ರಾಸ್ಟ್ ದ ಲ್ಯಾಂಡ್ಸ್ ಪೇಷನ್ಸ್ ವಿತ್ ದ ಹ್ಯೂಮನ್ ಬಿಹೇವಿಯರ್? ನೋಡ್ಕೊಳ್ಳಿ. 2 ಮಾರ್ಕ್ಸ್ ಕ್ವಶನ್ಸು ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು ಇವೇ ಕೇಳ್ತಾರೆ. ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೂನಿಟ್ 4, ಇಲ್ಲಿ 2 ಮಾರ್ಕ್ಸಿಗೆ ಒಂದು ಕೇಳ್ತಾರೆ. 2 ಮಾರ್ಕ್ಸ್ ಒಂದು ಕ್ವಶನು. ಅಂಬೇಡ್ಕರ್ ವಾಸ್ ಎ ಡಿಸ್ಕ್ರೈಬ್ ಆಸ್ ದ ಸಿಂಬಲ್ ಆಫ್ ರಿವೋಲ್ಟ್. ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೊ? ವೇರ್ ಇಂಪಾರ್ಟೆಂಟ್ ಇದು ಕ್ವಶನು. ಇನ್ನು ಸೆಕೆಂಡ್ ಒನ್ನು ಥರ್ಡ್ ನೋಡ್ಕೊಂಡು ಹೇಳಿ, ರಿಪೀಟ್ ಆಗ್ತವೆ. ಇನ್ನು ಕ್ವಶನ್ಸ್ ಇವೆ ಹೇಳಬೇಕು. ಸೊ ಪಿ ಡಿ ಎಫ್ ಬೇಕು ಗ್ರೂಪ್ ಹಾಕಿರ್ತೀನಿ. ಪಿ ಡಿ ಎಫನ್ನು ಗ್ರೂಪ್ ಹಾಕಿರ್ತೀನಿ. ಯಾವ ಗ್ರೂಪು? ನಮ್ಮದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ನಂತರ ಸಾಂಗ್ ಆಫ್ ಇಂಡಿಯಾಯಿಂದ 4 ಮಾರ್ಕ್ಸ್ ಕೇಳ್ತಾರೆ, ಅರ್ಥ ಆಯ್ತಾ? ಏನು ನೋಡ್ಕೊಳ್ಳಿ? ಸಮೀರ್ ನೋಡ್ಕೊಳ್ಳಿ ಸಾಕು. 4 ಮಾರ್ಕ್ಸ್ಗೆ ಎಲ್ಲ ಕವರ್ ಆಗ್ತದೆ. ಹೌ ಡಸ್ ದ ಪೋಯೆಟ್ ವಿಕ್ರು ಗೋಕಾಕ್ ವಾಂಟ್ ಟು ಫ್ರೇಸ್ ಮದರ್ ಇಂಡಿಯಾ? ಚಾಯ್ಸ್ ಇರ್ತದೆ ನಿಮಗೆ ಇದು ಬೇಡ ಬಿಟ್ಟು ಬಿಡ್ಬೋದು ಇದನ್ನ. ಯಾಕಂದರೆ ನಿಮಗೆ 4 ಮಾರ್ಕ್ಸಿಗೆ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಗೊತ್ತಿದ್ದರೆ ಇದನ್ನು ಬರೋ ಅವಶ್ಯಕತೆ ಇಲ್ಲ, ಅರ್ಥ ಆಯ್ತಾ? ಇದನ್ನ ಓದ್ಕೋಕೆ ಹೋಗಬೇಡಿ. ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ನೋಡ್ಕೊಳ್ಳಿ, ಅದು ತುಂಬಾ ಈಸಿ ಇದೆ. ಅಥವಾ ನಿಮಗೆ ಇದು ಈಸಿ ಏನಾದ್ರು ಇದನ್ನ ಓದ್ಕೋಬೋದು. ಒಟ್ಟಿನಲ್ಲಿ 4 ಮಾರ್ಕ್ಸಲ್ಲಿ ಚಾಯ್ಸಲ್ಲಿ ಇರ್ತದೆ, ಚಾಯ್ಸ್ ಕ್ವಶನ್ನು ನೋಡ್ಕೊಳ್ಳಿ. ರೈಟ್ ದ ಸಮ್ಮರಿ ಆಫ್ ದ ಸಾಂಗ್ ಆಫ್ ಇಂಡಿಯಾ ಇದು ಇರ್ತದೆ. ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿನೂ ಇರ್ತದೆ. ನಮಗೆ ಯಾವ್ದು ಈಸಿ ಅನಿಸ್ತದೆ ಅದನ್ನು ಬರೀರಿ. ಬೇಕಾದ್ರೆ ಮಾಲ್ ಪೇಪರ್ ನೋಡ್ಕೊಳ್ಳಿ, ಮಾಲ್ ಪೇಪರಲ್ಲಿ ಕೊಟ್ಟಿದೆ ನಿಮಗೆ. ಸಮೀರ್ ನೋಡ್ಕೊಳ್ಳಿ ಸಾಕು. ನಂತರ ಐಡೆಂಟಿಫೈ ದ ಕನ್ಸರ್ನ್ ಕೇಳ್ತಾರೆ. ಕನ್ಸರ್ಟು ಇಲ್ಲೇನು ಕೇಳ್ತಾರೆ? 2 ಮಾರ್ಕ್ಸ್ ಒಂದು ಕ್ವಶನ್ನು, ಟೋಟಲಾಗಿ 2 ಮಾರ್ಕ್ಸು. ವೈ ಡಿಡ್ ಆನ್ ಸುಶೀಲಾ ಸಜೆಸ್ಟ್ ಎ ವಾಲ್ಕ್ ಇನ್ ದ ಪಾರ್ಕ್ ಟು ಸ್ಮಿತಾ? ಹೌ ಡು ಯು ಸೇ ದ್ಯಾಟ್ ಅನಂತ್ ಟ್ಯಾಲೆಂಟೆಡ್ ಬೈ? ವೆರಿ ಇಂಪಾರ್ಟೆಂಟ್ ಟು ಮೋಸ್ಟ್ ಇಂಪಾರ್ಟೆಂಟ್ ಟು ಅನಂತ್ ವಾಸ್ ಟ್ಯಾಲೆಂಟೆಡ್ ಬಾಯ್. ನೋಡ್ಕೊಳ್ಳಿ. 2 ಮಾರ್ಕ್ಸ್ ಒಂದೇ ಕ್ವಶನ್ನು, ಇದರಲ್ಲಿ ಒಂದು ಕೇಳ್ತಾರೆ. ಸೊ ನೋಡ್ಬೋದು, ಬರೆಯಲಿ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ ಯಾವ ವರ್ಷ ಕೇಳಿದ್ರೆ ಕ್ವಶನ್ ಅಂತ ಅಬ್ಸರ್ವ್ ಮಾಡಿ. ನಂತರ ಜಾರ್ಜ್ ಪೈಮ್ಟಿಂದ 3 ಮಾರ್ಕ್ಸ್ ಒಂದು ಕ್ವಶನ್ನು. ಏನು ನೋಡ್ಕೊಂಡು ಬಿಡಿ, ಸಮೀರ್ ನೋಡ್ಕೊಳ್ಳಿ ಸಾಕು. ಸಮೀರ್ ನೋಡ್ಕೊಳ್ಳಿ. ಎಲ್ಲ ಕ್ವಶನ್ಗೆ ಬರ್ತದೆ. 1ನೇ ಕ್ವಶನ್ನು, 2ನೇ ಕ್ವಶನು, 3ನೇ ಕ್ವಶನು, 4ನೇ ಕ್ವಶನು, ಎಲ್ಲ ಕ್ವಶನ್ಗೆ ಇದೇ ಆನ್ಸರ್ ನೋಡಿ. ದ ಪೋಯೆಟ್ ಡಿಸ್ಕ್ರೈಬ್ಸ್ ದ ಓಲ್ಡ್ ಜಾಜ್ ಪ್ಲೇಯರ್ ಆ್ಯಂಡ್ ಹೌ ಹೀಸ್ ಟ್ರಾನ್ಸ್ಪರೆಂಟ್ ಫ್ಯಾನ್ ಪ್ಲೇಸ್ ದ ಮ್ಯೂಸಿಕ್ ಹಿ ಲವರ್ಸ್. ನೋಡಿ, ಅದಾದಮೇಲೆ ಈ ಕ್ವಶನ್ಗಳು ಇದೆ ಆನ್ಸರು.
ಎಷ್ಟೆಲ್ಲ ಇದೆಲ್ಲ ತುಂಬ ಟಫ್ ಆಗ್ತಾಯಿದೆ ನಿಮಗೆ. ಸಮೀರ್ ನೋಡ್ಕೊಳ್ಳಿ ಸಾಕು, ಯಾವುದೇ ಕ್ವಶನ್ ಕೇಳಿ ಸಮೀರ್ ಬರೀರಿ. ಓಕೆ, ಒಟ್ಟಿನಲ್ಲಿ ಸಮರಿ ಗೊತ್ತಿರ್ಬೇಕು ನಿಮಗೆ. ಸಮರಿ ಇದೆ ನೋಡಿ, ಅಚೀವ್ಮೆಂಟು ಸಮರಿ ಇಷ್ಟು ಬರೀರಿ. ಯಾವುದೇ ಕ್ವಶನ್ ಕೇಳಿದ ಬರೀರಿ, ನಿಮಗೆ ಮಾರ್ಕ್ಸನ್ನ ಕೊಡ್ತಾರೆ. ಸೊ ಕವರ್ ಆಗ್ತಿದೆ ಎಲ್ಲ ಕೂಡ. ನಂತರ ಯೂನಿಟ್ 6 ಡಿಸ್ಕವರಿ. ಇದೇನು 3 ಮಾರ್ಕ್ಸು 1 ಎಕ್ಸ್ಟ್ರಾಕ್ಟು. ಅರ್ಥ ಆಯ್ತಾ? ಎಕ್ಸ್ಟ್ರಾಕ್ಟ್ ಕೇಳ್ತಾರೆ, RC ಕ್ವಶನ್ನು. ಒಂದೇ ಕ್ವಶನ್ನು ತುಂಬಾ ಕೇಳ್ತಾ ಇದ್ದೀರಿ. ಡಿಸ್ಕವರಿ ತುಂಬ ಲೆಸನ್ ದೊಡ್ಡದಿದೆ, ಏನು ಮಾಡ್ಬೇಕಂತ. ಇವೆಲ್ಲ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ನೋಡಿ, ಇವ್ನು ಓದ್ಕೊಂಡಿರಿ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್? I don't speak them to them, hate them. ನೋಡ್ಕೊಳ್ಳಿ ಪಾಯಿಂಟು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಅಕಾರ್ಡಿಂಗ್ ಟು ಯುವರ್ ಬ್ಲೂ ಪ್ರಿಂಟ್. ಆಮೇಲೆ 5M6 ಬ್ಯಾಲೆಡ್ ಆಫ್ ದ ಟೆಂಪೆಸ್ಟು. ಇಲ್ಲೇನು ಕೇಳ್ತಾರೆ? 4 ಮಾರ್ಕ್ಸ್ ಏನು ಕೇಳ್ತಾರೆ. ಚಾಯ್ಸು ನಿಮಗೆ ಗ್ರ್ಯಾಂಡ್ ಮಾ ಕ್ಲಾಸ್ ಸೆಟ್ರಿ ಆಯ್ತಾ, ಅದ್ರ ಜೋಡಿ ಇದು ಕೂಡ ಚಾಯ್ಸ್ ಇರ್ತದೆ, ನಿಮ್ಮ ಇಷ್ಟ. ಗ್ರಾಮರ್ ಬರೆದ್ರೆ ಗ್ರಾಮರ್ ಬರಲಿ, ಅಥವಾ ಇದನ್ನು ಬರಿಬೋದು. 4 ಮಾರ್ಕ್ಸ್ ಚಾಯ್ಸು. ಗ್ರಾಮರ್ ತುಂಬಾ ಈಸಿ ಇದೆ ನೋಡಿ, ಅಷ್ಟೊಂದು ತುಂಬ ಈಸಿ ಇದೆ ಎಲ್ಲಕ್ಕಿಂತ. ಅದು ನೋಡ್ಕೊಂಡು, ಅದು ನೋಡ್ಕೊಂಡ್ರೆ ನೀವು ಆರಾಮಾಗಿ 4 ಮಾರ್ಕ್ಸನ್ನು ಗಳಿಸ್ಬೋದು. ನಂತರ ಕಲರ್ಸ್ ಆಫ್ ದ ಸೈಲೆನ್ಸಿಂದ ನಮಗೆ ಇಲ್ಲಿ ಕೂಡ 3 ಮಾರ್ಕ್ಸು ಎಕ್ಸ್ಟ್ರಾಕ್ಟ್ ಬರ್ತದೆ. ಎಕ್ಸ್ಟ್ರಾಕ್ಟು RC ಕ್ವಶನ್. ಇಟ್ ಈಸ್ ನೋ ಕೆರಿಯರ್ ಫಾರ್ ಬ್ರೈಟ್ ಫೈ, ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ ಡೋಂಟ್ ಯು. ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟು. ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ 5M7 ದ ಬ್ಲೈಂಡ್ ಬಾಯ್. ಸೊ 4 ಮಾರ್ಕ್ಸು. ಇದೇನು ಕೊಡ್ತಾರೆ? 5M ಕೊಡ್ತಾರೆ. ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಎರಡು ಕೊಡ್ತಾರೆ. ಎರಡರಲ್ಲಿ ಒಂದನ್ನು ಇರಬೇಕು. ಎರಡು ಕೊಟ್ಟಿರ್ತಾರೆ, ನಿಮಗೆ ತುಂಬಾ ಸುಲಭ ಯಾವುದಂದು ಬರೀರಿ. ಯಾವುದು ಓದ್ಕೊಂಡು ಹಿಡಿದಾರ ಅಂತ ಬರೀರಿ, ನಿಮ್ಮ ಇಷ್ಟ. ಒಂದು ಕ್ವಾಲಿಟಿ ಆಫ್ ಮರ್ಸಿ ನೋಡ್ಕೊಳ್ಳಿ, ಇಲ್ಲ ಇದು ನೋಡ್ಕೊಳ್ಳಿ. ಎರಡು ಕೊಟ್ಟಿರ್ತಾರೆ 5M 4 ಮಾರ್ಕ್ಸ್ಗೆ ನೋಡ್ಕೊಳ್ಳಿ. ನಿಮಗೆ ತುಂಬಾ ಸುಲಭ ಯಾವುದನ್ನು ಬರೀರಿ. ಸೊ ಇದು ಈಸಿ ಇದ್ದರೆ ಇದು ಈಸಿ ಬರೀರಿ, ಅದು ಈಸಿ ಇದ್ದರೆ ಅದನ್ನು ಬರೀರಿ. ನಂತರ ಯೂನಿಟ್ 8 ಸೈನ್ಸ್ ಆಫ್ ಹೋಪ್ ಆಫ್ ಸರ್ವೈವಲ್. ಸೈನ್ಸ್ ಆಫ್ ಹೋಪ್ ಆಫ್ ಸರ್ವೈವಲ್. ಇಲ್ಲಿ ಕೂಡ ನಮಗೆ 2 ಮಾರ್ಕ್ಸಿಗೆ ಒಂದು ಕೇಳ್ತಾರೆ. ಹೌ ಅಕಾರ್ಡಿಂಗ್ ಟು ಬೋರ್ಕ್ ಇನ್ ಈ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟೆನ್ಡ್. ವಾಟ್ ಇಡ್ ದ ಥ್ರೆಟ್ ಆಫ್ ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟಂಕ್ಷನ್ ಇಂಪ್ಲಿ. ನೋಡ್ಕೊಳ್ಳಿ. ಆಮೇಲೆ 5M8 ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. 5M ಇಲ್ಲಿ ನಿಮಗೆ ಏನು ಕೇಳ್ತಾರೆ? 3 ಮಾರ್ಕ್ಸ್ ಕೇಳ್ತದೆ. 3 ಮಾರ್ಕ್ಸ್ ಒಂದು ಎಕ್ಸ್ಟ್ರಾಕ್ಟು. ಇಲ್ಲಿ ಕೂಡ ಎಕ್ಸ್ಟ್ರಾಕ್ಟು. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ನೋಡ್ಕೊಳ್ಳಿ, ಇದೊಂದು ತುಂಬ ಏನಿಲ್ಲ, ಒಂದು 4 ಕ್ವಶನ್ ಇದೆ. ಇಷ್ಟು ನೋಡ್ಕೊಂಡ್ರೆ ನಿಮಗೆ ಇದರಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರ್ತದೆ. ಆಮೇಲೆ ನಾರಾಯಣಪುರ ಇನ್ಸಿಡೆಂಟ್ ಅಂತ ಏನು ಕೇಳ್ತಾರೆ? 2 ಮಾರ್ಕ್ಸು ಒಂದು ಕೇಳ್ತಾರೆ. ಒಂದೇ ಕ್ವಶನು, 2 ಮಾರ್ಕ್ಸು. ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್, ಆರ್ ಹೌ ಕ್ಯಾನ್ ವಿ ಸೇ ದ್ಯಾಟ್ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಸ್ವಲ್. ಇಲ್ಲಿ 2 ಮಾರ್ಕ್ಸ್ ನೋಡ್ಕೊಳ್ಳಿ, ಇದರಲ್ಲಿ ಒಂದು ಕೇಳ್ತಾರೆ. ಅದಾದಮೇಲೆ ಎ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಸ್ಡ್. ಇಲ್ಲಿ ನಮಗೆ 2 ಮಾರ್ಕ್ಸ್ ಒಂದು ಕೇಳ್ತಾರೆ. ನೋಡಿ, ಈ 3 ಕ್ವಶನ್ಗೂ ಈ 4 ಕ್ವಶನ್ ಒಂದೇ ಆನ್ಸರು. 4 ಕ್ವಶನ್ ಒಂದು ಆನ್ಸರು ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಒಂದು ಕೇಳ್ತಾರೆ. ಅದಾದಮೇಲೆ ಗ್ರಾಮರ್ ಸೆಕ್ಷನು. ತುಂಬ ಜನ ಕೇಳೋ ಕ್ವಶನ್ ಇದೆ ಗ್ರಾಮರ್ ಅಂತ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ಗಳು ರಿಪೀಟ್ ಆಗ್ತವೆ. ಸೇಮ್ ಬಂದು ಬರ್ಬೋದು, ಸೇಮ್ ಕ್ವಶನ್ ಬಂದು ಬರ್ಬೋದು. ನೋಡ್ಕೊಂಡಿರಿ. ಒಂದೇದು 4 alternatives ಆರ್ ಗಿವೆನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. ಇದೇನು ಮಲ್ಟಿಪಲ್ ಕ್ವಶನ್ಗಳು 4 ಇರ್ತವೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕ್ವಶನ್ ಟ್ಯಾಗು ನೋಡಿ, ಸಾಗರ್ ಈಸ್ ಗೋಯಿಂಗ್ ಟು ಸ್ಕೂಲ್. ಏನಾಗ್ತದೆ ಕ್ವಶನ್ ಟ್ಯಾಗು? ಆನ್ಸರ್ ಆಪ್ಷನ್ ಸಿ, ಈಸಂಟ್ ಹಿ ಸರಿಯಾದ ಉತ್ತರ. ಕ್ವಶನ್ ಟ್ಯಾಗ್ ಮೇಲೆ ಕೇಳ್ತಾರೆ. ಈ ಕ್ವಶನ್ ಟ್ಯಾಗ್ ಟಾಪಿಕ್ಕು. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ಸು. ಸ್ವಾಮಿ ವಾಸ್ ಫೇಂಟ್ ವಿತ್ ಫಿಯರ್. ಆನ್ಸರು ಆಪ್ಷನ್ ಬಿ, ವಾಸಂಟ್ ಹಿ. ಹಿ ರಿಟರ್ನ್ಡ್ ಹೋಮ್ ಫ್ರಮ್ ದ ಕ್ಲಬ್. ಇದು ಡಿ, ಡಿ. ಬಾಲೇಶ್ವರ್ ಹ್ಯಾಸ್ ಎ ಡಿಫ್ರೆಂಟ್ ಸ್ಟೋರಿ. ಇದು ಆನ್ಸರ್ ಎ, ಹ್ಯಾಸಂಟ್ ಹಿ. ರಮೇಶ್ ಈಸ್ ಎ ಫಾರ್ಮರ್. ಆನ್ಸರ್ ಬಿ, ಈಸಂಟ್ ಹಿ. ರಾಣಿ ನೆವರ್ ಡ್ರೈವ್ಸ್ ಎ ಕಾರ್. ಆನ್ಸರ್ ಎ, ಡಸ್ ಶಿ. ಹರ್ಷ ಸ್ಪೀಕ್ಸ್ ಇಂಗ್ಲೀಷ್ ವೆಲ್. ಆನ್ಸರ್ ಸಿ, ಡಸಂಟ್ ವೆಲ್. ಇದರ ಸ್ವಲ್ಪ ಕ್ವಶನ್ ಟ್ಯಾಗ್ ಕ್ವಶನ್ ಇವೆ, ನೋಡ್ಕೊಳ್ಳಿ. ಇದರಲ್ಲಿ ಒಂದು ಬರ್ಬೋದು. ಅರ್ಥ ಆಯ್ತಾ? ಬರ್ಬೋದು ನೋಡಿ. ಇನ್ನೂ ಕ್ವಶನ್ ಕೊಟ್ಟಿದ್ದಾರೆ. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ದೇರ್. ಇದನ್ನು 2021ರಲ್ಲಿ 20ರಲ್ಲಿ ಕೇಳಿದ್ದಾರೆ. ನೋಡ್ಕೊಳ್ಳಿ. 19ರಲ್ಲಿ 18ರಲ್ಲಿ 17ರಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗ್ತವೆ ಕ್ವಶನ್ಗಳು. ರಿಪೀಟ್ ಆಗಿ ಆಗ್ತವೆ, ನೋಡ್ಕೊಂಡಿರಿ.
ಅದಾದಮೇಲೆ ಚೂಸ್ ದ ಅಪ್ರಾಪ್ರಿಯೇಟ್ ಪ್ಯಾಸಿವ್ ಫಾರ್ಮ್. ರಾಜ್ ಈಸ್ ರೈಟಿಂಗ್ ಎ ಸ್ಟೋರಿ, ಪ್ಯಾಸಿವ್ ಫಾರ್ಮು, ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಚೇಂಜ್ ದ ವಾಯ್ಸ್ ಆಫ್ ದ ವರ್ಬ್ಸ್. ಫಾದರ್ ವಾಸ್ ರೀಡಿಂಗ್ ಎ ನ್ಯೂಸ್ ಪೇಪರ್, ಇದು ಆಪ್ಷನ್ ಬಿ. ಎ ನ್ಯೂಸ್ ಪೇಪರ್ ವಾಸ್ ಬೀಯಿಂಗ್ ರೀಡ್ ಬೈ ಫಾದರ್. ನೋಡ್ಕೊಳ್ಳಿ, ಈ ಕ್ವಶನ್ ಕೂಡ ರಿಪೀಟ್ ಆಗ್ಬೋದು. ಇನ್ನು ನೆಕ್ಸ್ಟು 2021 ಕೇಳಿದ್ರು ನೋಡಿ. 21ರಲ್ಲಿ 20ರಲ್ಲಿ ಅಬ್ಸರ್ವ್ ಮಾಡಿ ನೀವು ಯಾವ್ದು ಕರೆಕ್ಟ್ ಆಗಿದೆ ಅಂತ. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸು. ಲ್ಯಾಂಗ್ವೇಜ್ ಫಂಕ್ಷನ್ನು ಸೊ ಕೇಳ್ತಾರೆ 1 ಮಾರ್ಕ್ಸಿಗೆ. ನೋಡಿ ಎಕ್ಸಾಂಪಲ್ಸ್ ಇವೆ ಇಲ್ಲಿ. ಪ್ರಾಕ್ಟೀಸ್ ವೆಲ್, ಯು ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್, ಇದು ಏನು ಆಪ್ಷನ್ ಎ ಅಡ್ವೈಸ್. ಸೀಕಿಂಗ್ ಯಾವುದಾಗ್ತದೆ, ಆಪ್ಷನ್ ಎ ಅಡ್ವೈಸ್ ಆಯಿತು. ಮೇ ಐ ಕಮ್ ಇನ್ ಸರ್, ಏನಿದು, ಇದು ಆನ್ಸರ್ ಬಿ. ಇದು ಸೀಕಿಂಗ್ ಪರ್ಮಿಷನ್. ಮೇ ಐ ಕಮ್ ಇನ್ ಸರ್, ನಾನು ಒಳಗೆ ಬರ್ಬೋದಂತ ಪರ್ಮಿಷನ್ ಇದು. ನೋಡ್ಕೊಳ್ಳಿ, ಇನ್ನೂ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು 2021ರಲ್ಲಿ 2020 ಎಲ್ಲ ಕೇಳಿದ್ದಾರೆ. 19, 18 ವಿತ್ ಆನ್ಸರ್ಸ್ ಇವೆ, ನೋಡ್ಕೊಳ್ಳಿ. ಆಮೇಲೆ ಈ ಫ್ರಾಸು ಕೇಳ್ತಾರೆ 1 ಮಾರ್ಕ್ಸಲ್ಲಿ. ದ ಕರೆಕ್ಟ್ ವರ್ಡ್ಸ್ ಟು ಬಿ ಯೂಸ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಆರ್. ರಶ್ಮಿ, ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್ ಯು ಡ್ಯಾಶ್ ಮೋರ್ ಮಾರ್ಕ್ಸ್, ಏನಿದು ಆನ್ಸರ್ ಬಿ ಆಗ್ತದೆ, ವುಡ್ ಹ್ಯಾವ್. ನೋಡ್ಕೊಳ್ಳಿ, ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ಇವೆ. ಸೊ ನಾನು ಓದ್ತಾ ಕೊಡಲ್ಲ, ನೀವೇ ನೋಡ್ಕೋಬೇಕು. ಅಥವಾ PDF ಬೇಕನ್ನೋರು ಗ್ರೂಪ್ ಹಾಕಿರ್ತಾನೆ. ಯಾವ ಗ್ರೂಪು, ನಮ್ಮದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ನೋಡ್ಕೋಬೋದು. ನೆಕ್ಸ್ಟು ಡೂ ಎಸ್ ರೈಟೆಡು. ಟೋಟಲಾಗಿ 12 ಮಾರ್ಕ್ಸಿಗೆ ಕೇಳ್ತಾರೆ. ಯಾವಾಗ ಕೇಳ್ಬೋದು ನೋಡೋಣ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಸಮಿತ್ ಈಸ್ ಎ ವೆರಿ ಕೈಂಡ್. ನೆಕ್ಸ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ನೋಡ್ತಾ ಹೋಗೋಣ. ಟಿಫು ಫೌಟ್ ಬ್ರೇವ್ಲಿ ಅಗೇನೆಸ್ಟ್ ದ ಬ್ರಿಟಿಷ್. ಓಕೆ, ಏನು ಆಪ್ಷನ್ ಆನ್ಸರ್ ಸಿ ಆಗ್ತದೆ, ವರ್ಬು. ಶಿ ಈಸ್ ಮೈ ಬೆಸ್ಟ್ ಇಂಗ್ಲೀಷ್ ಟೀಚರ್. ಬೆಸ್ಟ್ಗೆ ಅಂಡರ್ಲೈನ್ ಮಾಡಿದ್ದಾರೆ, ಏನು ಆಪ್ಷನ್ ಎ ಆಡ್ಜೆಕ್ಟಿವ್. ಆಮೇಲೆ ಸ್ಟ್ರೇಂಜ್ ಬುಕ್ ಅನ್ನೋದು ಸಿ ಆಡ್ಜೆಕ್ಟಿವ್. ನೆಕ್ಸ್ಟು ಸತೀಶ್ ಅನ್ನೋದು ನೌನ್. ನೋಡ್ಕೊಳ್ಳಿ, ಒಂದು ಬರ್ಬೋದು, ರಿಪೀಟ್ ಆಗ್ಬೋದು. ಆಮೇಲೆ 21, 20 ಕೇಳಿದ್ದಾರೆ. ನೆಕ್ಸ್ಟು ವಿಚ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್. ಯಾವುದು, ಟ್ರೂ ಅನ್ನೋದು 1 ಸಿಲೆಬಲ್, ಟ್ರೂ. ಸೊ ದ್ಯಾಟನ್ನು ಬಳಸಿಬಿಟ್ಟು ಕಮೆಂಟ್ ಮಾಡಬೇಕು. ಕಮೆಂಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದ್ಯಾಟು. ನೋಡಿ, ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೇ ಕೆನಾಟ್ ಪ್ಲೇ ಮೋರ್. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್. ತುಂಬಾ ಈಸಿ, ಅಲ್ಲೇನಿಲ್ಲ. ಸೊ ತೆಗೆದು ವೇರಿ ತೆಗೆದು ಸೊ ಹಚ್ಚೋದು. ಆಮೇಲೆ ಫುಲ್ ಪಾಯಿಂಟ್ ನಂತರ ಫುಲ್ ಪಾಯಿಂಟ್ ತೆಗೆದು ದ್ಯಾಟ್ ಹಚ್ಚೋದು, ಇಷ್ಟೇ ನೋಡಿ. ಆಮೇಲೆ ಸಿಲ್ಯಾಬಿಫಿಕೇಶನ್, ಏನಿದು ಸಿಲ್ಯಾಬಿಫಿಕೇಶನ್. ದ ವರ್ಡ್ ವಿಚ್ ಹ್ಯಾಸ್ 2 ಸಿಲ್ಯಾಬಲ್ ಈಸ್. 2 ಸಿಲ್ಯಾಬಲ್ ಕೇಳಿದರೆ, ಇದು ಆನ್ಸರ್ ಡಿ. ಎಲ್ಲ ನೋಡ್ಕೊಳ್ಳಿ. 21, 20 ಎಲ್ಲ ಕೇಳಿದ್ದಾರೆ. ನೆಕ್ಸ್ಟು ಕಲೆಕ್ಟಿವ್ ವರ್ಡ್ಸು. ದ ವರ್ಡ್ ನ್ಯೂಕ್ಲಿಯರ್ ಕಲೋಕೇಟ್ಸ್ ವಿತ್. ಕೇಳ್ಬೋದು, ಹೇಳೋಕ್ಕಾಗಲ್ಲ, ಇದು ರಿಪೀಟ್ ಆಗ್ಬೋದು. ನೆಕ್ಸ್ಟ್ ಲಿಂಕರ್ಸ್ ಯಾವಾಗ ಕೇಳ್ಬೋದು ನೋಡಿ. ಕಂಪ್ಲೀಟ್ ಸೆಂಟೆನ್ಸ್ ಚೂಸಿಂಗ್ ಅ ಕರೆಕ್ಟ್ ಲಿಂಕರ್. ದ ಕಪ್ ಸಜೆಸ್ಟೆಡ್ ಬಾಲೇಶ್ವರ್ ಟು ಟೇಕ್ ರೋಮಾ ಟು ಅರೋಲಿ ಡ್ಯಾಶ್ ಬಾಲೇಶ್ವರ್ ಟು ಕೇರ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ಏನು ಆಪ್ಷನ್ ಎ ಬಟ್. ಲಿಂಕರ್ಸ್ ಕೇಳ್ತಾರೆ ನಿಮಗೆ. ಸೊ ಎಲ್ಲಿ ಡೂ ಆ್ಯಸ್ ಡೈರೆಕ್ಟಲ್ಲಿ ಕೇಳ್ತಾರೆ 12 ಮಾರ್ಕ್ಸಲ್ಲಿ. ಸೊ 1 ಮಾರ್ಕ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. ಆಮೇಲೆ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್, ಇದು ಕೂಡ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು ಉತ್ತರ ಸಹಿತ ನೋಡ್ಕೊಳ್ಳಿ. ನೆಕ್ಸ್ಟು ಆರ್ಟಿಕಲ್ಸು ಕೇಳ್ತಾರೆ. ಎ ಆ್ಯಂಡ್ ದ 3 ಇರೋದು ನೋಡ್ಕೊಳ್ಳಿ. 21ನಲ್ಲಿ 20ಯಲ್ಲಿ ಯಾವ ರೀತಿ ಕೇಳ್ತೀರಿ ಅಬ್ಸರ್ವ್ ಮಾಡಿ, ಎಲ್ಲ ಆನ್ಯುವಲ್ ಎಕ್ಸಾಮ್ನಲ್ಲಿ. ನೆಕ್ಸ್ಟು ಪ್ರಿಪರೇಷನ್ನು. ನೆಕ್ಸ್ಟು ಕರೆಕ್ಟ್ ವರ್ಡ್ ಫಾರ್ಮ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಮೇ ಬಿ ಈ ಕ್ವಶನ್ನು ರಿಪೀಟ್ ಆಗ್ತಾಯಿದೆ ಇಲ್ಲ ಗೊತ್ತಿಲ್ಲ, ಆದರೂ ನೋಡ್ಕೊಂಡಿರಿ, ಕೇಳ್ಬೋದು. ನಾನು ಹಾಕಿರ್ತೀನಿ ನೋಡಿ ಮಾಲ್ ಪೇಪರ್ಸು, ಅಲ್ಲಿ ನೋಡ್ಕೊಳ್ಳಿ. ಸೊ ಪ್ಯಾಟರ್ನ್ ಹೇಳಿರ್ತಾನೆ. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚು.
ಕೇಳ್ತಾರೆ ಇದನ್ನ. ಅರ್ಥ ಆಯ್ತಾ? 1 ಮಾರ್ಕ್ಸಲ್ಲಿ ಕೇಳ್ಬೋದು, 2 ಮಾರ್ಕ್ಸಲ್ಲಿ ಕೇಳ್ಬೋದು. ಆಮೇಲೆ ಎರರ್ಸು ಎಟ್ ದ ಪ್ಯಾರಾಗ್ರಾಫ್ ಕ್ಯಾನ್ ರಿಲೇಟ್ ದ ಇನ್ ದ ಆನ್ಸರ್ ಬುಕ್ಲೆಟ್. ಪ್ಯಾರಾಗ್ರಾಫ್ನ 8 ಮಾಡಿ ಬರಬೇಕು. ಮಿಸ್ಟೇಕ್ ಇರ್ತವೆ. ಫ್ಲೋರಲ್ ಟು ಬಿ ಯೂಸ್ಡ್, ಆಡ್ವರ್ಬಲ್ ಫ್ರಮ್ ಟು ಬಿ ಯೂಸ್ಡ್ ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಮೋಫೋನ್ಸು. ನೆಕ್ಸ್ಟ್ ಇನ್ಫಿನಿಟಿವ್. ಪರ್ಸಲ್ ವರ್ಬ್ಸು ಇದನ್ನು ಕೇಳ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಈ ವರ್ಷ ಕೇಳ್ತಾರಲ್ಲ ಗೊತ್ತಿಲ್ಲ, ಅದು ಅದಕ್ಕೂ ನೋಡ್ಕೊಂಡಿರಿ, ಕೇಳ್ಬೋದು, ಹೇಳೋಕ್ಕಾಗಲ್ಲ. ಮಾಡಲ್ಸ್ ಒಟ್ಟಿನಲ್ಲಿ ಎಲ್ಲ ಗ್ರಾಮರ್ ಕವರ್ ಆಗಿವೆ. ಟೆನ್ಸ್ ಫಾರ್ಮು, ಕಮೆಂಟ್ ದ 2 ಸೆಂಟೆನ್ಸು, ಆಮೇಲೆ 1 ವರ್ಡ್ ಆನ್ಸರು, 2 ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಫೈಲ್ ರೈಟಿಂಗು 3 ಮಾರ್ಕ್ಸಿಗೆ ಕೇಳ್ಕೊಳ್ತಾರೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ನೋಡ್ಕೊಂಡಿರಿ, ತುಂಬಾ ಈಸಿ, ಎಲ್ಲ ಅಲ್ಲೇ ಇರ್ತದೆ, ಕ್ವಶನ್ ಪೇಪರ್ ಇರ್ತದೆ, ನೀವು ಜಸ್ಟ್ ಪ್ಯಾರಾಫಲ್ಲಿ ಬರಬೇಕು. ಎಕ್ಸಾಂಪಲ್ಸ್ ಇವೆ, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟು, ಇದು ಕೂಡ ಕೇಳ್ತಾರೆ 3 ಮಾರ್ಕ್ಸಲ್ಲಿ. ಟ್ರಿಕ್ ಬಳಸಿಟ್ಟು ಬರೀಬೇಕು ನೀವು, ಅಲ್ಲೇ ಇರ್ತದೆ, ಎಲ್ಲ ಕೂಡ ಅಲ್ಲೇ ಇರ್ತದೆ, ಜಸ್ಟು ಡೆವಲಪ್ ಮಾಡಬೇಕು. ನೆಕ್ಸ್ಟ್ ಎಸ್ಸಿ ರೈಟಿಂಗು ತುಂಬ ಜನ ಕೇಳ್ತಾರೆ, ಎಸ್ಸಿ ಯಾವಾಗ ಕೇಳ್ತಾರಂತ, ಇವೆಲ್ಲ ಎಸ್ಸಿ ಇಂಪಾರ್ಟೆಂಟ್ ನೋಡಿ. ಒಟ್ಟಿನಲ್ಲಿ ಪೊಲ್ಯೂಷನ್ ಮೇಲೆ ಒಂದು ಕೇಳ್ತಾರೆ, ಪೊಲ್ಯೂಷನ್ ಮೇಲೆ ಒಂದು ಕೇಳ್ತಾರೆ, ಅದರಿಂದ ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಸಾಯಿಲ್ ಪೊಲ್ಯೂಷನ್ ನೋಡ್ಕೊಳ್ಳಿ, ಒಂದು ಕೇಳ್ತಾರೆ. ಒಟ್ಟಿನಲ್ಲಿ ಏರ್ ಪೊಲ್ಯೂಷನ್ ವೇರ್ ಇಂಪಾರ್ಟೆಂಟು. ಎಸ್ಸಿ ಇಂಟ್ರೆಷನ್ ಹಾಕಿ, ರೀಸನ್ಸ್ ಹಾಕಿ, ಸೊಲ್ಯೂಷನ್ಸ್ ಹಾಕಿ, ಲಾಸ್ಟಿಗೆ ಕನ್ಕ್ಲೂಷನು. ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಎಷ್ಟು 5 ಮಾರ್ಕ್ಸ್? 4 ಮಾರ್ಕ್ಸ್, ಇದು 4 ಮಾರ್ಕ್ಸಿಗೆ ಕೊಡ್ತಾರೆ. ಮೊಬೈಲ್ ಫೋನ್ಸು ಎಸ್ಸಿ ನೋಡ್ಕೊಳ್ಳಿ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಬರೀಬೇಕು. ಸೋಷಿಯಲ್ ಮೀಡಿಯಾ ಕೂಡ ಸೇಮ್ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಬರ್ತವೆ. ಬ್ಯಾನ್ ಆಫ್ ಪ್ಲಾಸ್ಟಿಕ್ ಎಸ್ಸಿ ನೋಡ್ಕೊಳ್ಳಿ. ಇಂಟರ್ನೆಟ್ ವೇರ್ ಇಂಪಾರ್ಟೆಂಟು, ಇಂಟರ್ನೆಟ್ ಕೇಳ್ಬೋದು ನೋಡಿ, ಈ ವರ್ಷ ಇಂಟರ್ನೆಟ್ ಕೇಳ್ಬೋದು. ಮತ್ತು ಗ್ಲೋಬಲ್ ವಾರ್ಮಿಂಗ್ ಕೂಡ ಇಂಪಾರ್ಟೆಂಟು. ಸೇವ್ಸ್ ಟ್ರೀಸ್ ಸೇವ್ ಅರ್ತ್ ಎಸ್ಸಿ ಇಷ್ಟು ನೋಡ್ಕೊಳ್ಳಿ, ಒಂದು ಬರ್ತದೆ ನಿಮಗೆ. ಪೊಲ್ಯೂಷನ್ ಮೇಲೆ ಒಂದು ಕೇಳ್ಕೊಳ್ತಾರೆ, ಅದ್ರ ಜೊತೆಗೆ ಇಂಟರ್ನೆಟ್ ಕೇಳ್ಬೋದು, ಯೋಗ ಬಗ್ಗೆ ಕೇಳ್ಬೋದು. ಅರ್ಥ ಆಯ್ತಾ? ನೋಡ್ಕೊಂಡಿರಿ, PDF ಆಗಿರ್ತೀನಿ ಗ್ರೂಪಲ್ಲಿ, ರಿವಿಷನ್ ಮಾಡಿ, ಇನ್ನೂ ಓದ್ಕೊಳ್ಳಿ, ರಿವಿಷನ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಲೆಟರ್ ರೈಟಿಂಗು 5 ಮಾರ್ಕ್ಸ್ ಕೊಡ್ತಾರೆ, ನಿಮಗೆಲ್ಲ ಗೊತ್ತಿದೆ. ಆಫೀಸಲ್ಲಿ ಪರ್ಸನಲ್ 2 ಕೊಡ್ತಾರೆ, ನಿಮ್ಗೆ ತುಂಬಾ ಈಸಿ ಯಾವುದು ಅದನ್ನ ಬರೀರಿ. ಇಷ್ಟೆಲ್ಲ ಓದ್ಕೊಂಡು ಆರಾಮಾಗಿ 80 ಔಟ್ ಆಫ್ 80 ಮಾಡಲೇಬಹುದು. ಸೊ ಆಲ್ಮೋಸ್ಟ್ ಇನ್ನೂ ಕವರ್ ಮಾಡ್ತೀನಿ. ನಿಮಗೆ 4 ಮಾಲ್ ಪೇಪರ್ಸ್ ಹಾಕ್ತೀನಿ, 4 ಮಾಲ್ ಪೇಪರ್ಸು, ಅದ್ರ ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಹಾಕ್ತೀನಿ. ಅವನು ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಯಾವ ಕ್ವಶನ್ ಬರ್ತವೆ. ಇಷ್ಟೆಲ್ಲ ಓದ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.